ನಮಸ್ಕಾರ. ಜಿ.ಕೆ. ಮಂಜುನಾಥ್, ಪಿಎಂ ಟಿವಿ ಸಂಪಾದಕರು. ಸ್ನೇಹಿತರೆ, ರಾಜಕೀಯ ಇವತ್ತು ರಾಜಕೀಯ ಬಗ್ಗೆ, ರಾಜಕೀಯ ರಾಜಧಾನಿಯ ರಾಜಕೀಯ ಬಗ್ಗೆ ಇವತ್ತು ಮಾತನಾಡೋಣ. ಸ್ನೇಹಿತರೆ, ಏನು ಈಗಾಗಲೇ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಿರೋದು, ಏರ್ಪೋರ್ಟ್ ಹೋಗಿ ಅಲ್ಲಿ ಅರೆಸ್ಟ್ ಮಾಡಿರುವಂತದ್ದು ಸಿಸಿಬಿ ಪೊಲೀಸರು ಮತ್ತೆ ಸಿಐಡಿ ಪೊಲೀಸರು, ತಮಗೆಲ್ಲ ಗೊತ್ತಿರೋ ವಿಚಾರ. ಸ್ನೇಹಿತರೆ, ಏನು ಶಾಸಕರ ಅರೆಸ್ಟ್ ಆಗ್ತಾರೆ, MLA ಗಳು ಅರೆಸ್ಟ್ ಆಗ್ತಾರೆ, ಮಂತ್ರಿಗಳ ಅರೆಸ್ಟ್ ಆಗ್ತಾರೆ. ಎಷ್ಟು ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ರಾಜಕಾರಣಿ ಅನ್ನೋದು ತಾವು ಅರ್ಥ ಮಾಡ್ಕೋಬೇಕು. ಏನು ಸುರೇಶ್ ಬೈರತಿ ಸುರೇಶ್ ಏನು ಅರೆಸ್ಟ್ ಆಗ್ತಾರೆ. ನಿಜವಾಗ್ಲೂ ಇದು ಬೇಜಾರಾಗತ್ತಲ್ವಾ? ಶಾಸಕರು ಏನು ಈ 2-3 ತಿಂಗಳಿಂದ ಹೆಚ್ಚು ಕಮ್ಮಿ ಒಂದು 4 ತಿಂಗಳ ಹಿಂದೆಗಡೆನೆ ಏನು ನಡೆದಿರುವಂತ ಕೊಲೆ ಪ್ರಕರಣದಲ್ಲಿ ಏನು ಆರೋಪಿ ಸ್ಥಾನದಲ್ಲಿ ಇದ್ದಾರೆ, ಕೋರ್ಟ್ ಅವಕಾಶ ಕೊಟ್ಟಿತ್ತು. ಅವಕಾಶ ಕೊಟ್ಟರು ವಾದ ಮಾಡ್ಬೇಕಾಗಿತ್ತು. ವಾದ ಮಾಡಿದ್ರು ಅಲ್ಲಿ ಸುಳ್ಳು ವಾದವನ್ನ ಮಾಡಿದ್ದಕ್ಕೆ ಕಾನೂನು ಸರಿಯಾಗಿ ಪಾಠ ಕೊಡ್ತಿದೆ ಅಂತ ಅನ್ಸುತ್ತೆ. ಅಂದ್ರೆ ಸ್ನೇಹಿತರೆ, ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಯಾವನು ದುಡ್ಡಿಟ್ಟವನು, ಕೋಟ್ಯಾಧೀಶ್ವರನು, ಶ್ರೀಮಂತನು ಯಾವತ್ತೂ ಕೂಡ ಕಾನೂನಿಗೆ ದೊಡ್ಡವನಲ್ಲ ಅನ್ನೋದು ಕೂಡ ಮತ್ತೊಮ್ಮೆ ಸಾಬೀತಾಗಿದೆ. ತಾವುಗಳು ಅರ್ಥ ಮಾಡ್ಕೋಬೇಕು. ಈಗಾಗಲೇ ಕಾಂಗ್ರೆಸ್ನಿಂದ ಸಾಲಾಗಿ ಏನು ಇಂಥ ಕೊಲೆ ಪ್ರಕರಣದಲ್ಲಿ, ಭ್ರಷ್ಟಾಚಾರ ಪ್ರಕರಣದಲ್ಲಿ ಜೈಲಿಗೆ ಹೋಗ್ತಾರಂದ್ರೆ ಇನ್ನು ಸರ್ವೇ ಸಾಮಾನ್ಯರು, ಇವರ ಕಾರ್ಯಕರ್ತರು ಯಾವ ದಿಕ್ಕಲ್ಲಿ ಹೋಗ್ತಾರೆ ಸ್ನೇಹಿತರೆ? ನಿಜ ಅಲ್ವಾ? ಯಾವ ದಿಕ್ಕಲ್ಲಿ ಹೋಗ್ತಾರೆ ಇವರೆಲ್ಲ? ಒಂದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇವತ್ತು ನಾವೇ ಅವರನ್ನ ಆಯ್ಕೆ ಮಾಡಿ ಮುಂದೆ ತಂದಿರುವಂತ ವ್ಯವಸ್ಥೆ. ಇಲ್ಲಿ ಏನು ಅರೆಸ್ಟ್ ಆಗಕ್ಕೆ ಮೂಲ ಕಾರಣ ಏನು? ಬೈರತಿ ಸುರೇಶ್ ಅವರು ಏನು ಮೂಲ ಕಾರಣ, ಯಾಕೆ ಈ ತರ ಆಯ್ತು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ನಾನು ನಿಮ್ಗೆ ತಿಳಿಸ್ತೀನಿ. ಇವತ್ತು ಏನಾದ್ರೂ ನೀವು ಕೆಟ್ಟವರನ್ನ ಬಿಟ್ಟು ಒಳ್ಳೆಯವರನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು, ಒಳ್ಳೆಯವರನ್ನ ದೊಡ್ಡ ಮಟ್ಟದಲ್ಲಿ ತಾವು ಹೆಸರು ಮಾಡಿದಂತವ್ರನ್ನ, ಏನೋ ಗುಂಡಾಗಿಯಲ್ಲಿ ಇದ್ದವ್ರಂತವ್ರನ್ನ ಪಕ್ಕದಲ್ಲಿ ಕರ್ಕೊಂಡು ತಿರುಗಾಡಿ ದೇವಸ್ಥಾನದಲ್ಲಿ ಹೋಗಿ ಬಂದು ಮಾಡಿ, ಅಂತ ವ್ಯಕ್ತಿಗಳಿಂದ ಅಂತದೇ ತಾನೇ ಪಾಠ ಆಗುತ್ತೆ ತಮ್ಗೆ. ಏನು ಜಗ್ಗು ಅನ್ನುವಂತ ಕುಖ್ಯಾತ ರೌಡಿ, ಅವ್ರ ಜೊತೆ ನೀವು ಸಂಪರ್ಕ ಇಟ್ಕೊಂಡು ಅನ್ಯೂನ್ಯತೆವಾಗಿದ್ದು, ಪ್ರೀತಿ ವಿಶ್ವಾಸದಿಂದ ಇದ್ದು ತಾವುಗಳು ಈ ರೀತಿ ಮಾಡಿದಾಗ ಸಮಾಜಕ್ಕೆ ಎಷ್ಟು ಕೆಟ್ಟ ಸಂದೇಶ ಹೋಗುತ್ತಲ್ವಾ? ನಿಜವಾಗ್ಲೂ ಕೆಟ್ಟ ಸಂದೇಶ ಹೋಗುತ್ತೆ. ಅವನು ಕೊಲೆ ಆದವನು ಏನು ಕೂಡ ಅವನು ಸಾಕ್ಷ್ಯ ಅಲ್ಲ, ಬಿಕ್ಕು ಶಿವ ಅಂತೆ ಅವನು. ಏನು ಬಿಕ್ಕು ಶಿವ ಕೊಲೆ ಪ್ರಕರಣದಲ್ಲಿ ತನ್ನ ತಾಯಿಯ ಮುಂದೆನೆ ಕೊಚ್ಚಿ ಕೊಂದು, ಅಂತ ಪ್ರಕರಣದಲ್ಲಿ ಇಂಥ MLA ಅವರು ಅದರಲ್ಲಿ ಮೀಸಲಿರ್ತಾರೆ. ಶ್ಯಾಮ್ಲೇನು ಬಿಡಿ, ಪ್ರಕರಣದ 5ನೇ ಸ್ಥಾನದಲ್ಲಿರೋರು. ಅದಲ್ಲದೇನೆ ಕೋರ್ಟ್ ಮುಂದೆನೆ, ಮ್ಯಾಜಿಸ್ಟ್ರೇಟ್ ಮುಂದೆನೆ ಇವರು ಇಲ್ಲ, ಅವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದ್ರಂತೆ. ಯಾವ ದಿಕ್ಕರಿ ಮಾತಾಡ್ತಿದ್ದೀರ ನೀವೆಲ್ಲ? ಹಿಂಗ್ ಸಣ್ಣ ಕಾನೂನಿನ ಅರಿವು ಬೇಡ್ವಾ ತಮ್ಗೆಲ್ಲರಿಗೂ? ಇಂಥ ಒಂದು ಘಟನೆಗಳನ್ನ ನೋಡಿದಾಗ ಯುವಕರಿಗೆ, ಶಾಲೆ ಶಿಕ್ಷಕರಿಗೆ ಯಾವ ರೀತಿಯಾದಂತ ಕೆಟ್ಟ ಸಂದೇಶ ಹೋಗುತ್ತೆ. ಹೆಂಗ್ರಿ ಬದುಕಕ್ಕಾಗತ್ತೆ ಸಮಾಜದಲ್ಲಿ? ಹೆಂಗ್ ಬದುಕಕ್ಕಾಗತ್ತೆ? ಈಗಾಗಲೇ ಅವರನ್ನ ಕಸ್ಟಡಿಗೆ ತಗೊಂಡು ಹಲವು ರೀತಿಯಾದಂತ ಕಾನೂನು ಕ್ರಮವನ್ನ ಕೂಡ ಅವರು ಜರುಗಿಸ್ತಾ ಇದ್ದಾರೆ. ಅವ್ರ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಆದ್ರೂ ಇವರು ಕೋರ್ಟ್ ಅಲ್ಲಿ ಸಂಪರ್ಕ ಇದ್ದಿದ್ರೆ ಅನ್ನೋದು ಅದೊಂದು ಮಾತ್ರ ಬೇರೆ ಆಗ್ತಾ ಇತ್ತು. ಆದ್ರೆ ಸಂಪರ್ಕಕ್ಕೆ ನಾವ್ ಇಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದಾಗ, ಅವಾಗ ಮ್ಯಾಜಿಸ್ಟ್ರೇಟ್ ಎಲ್ಲೋ ಒಂದು ಕಡೆ ನೀವು ಸಂಪರ್ಕ ಇದ್ದಿದ್ರೆ ಅವ್ರಿಗೆ ಬೇಲ್ ಆಗ್ತಾ ಇತ್ತು ಅನ್ನೋ ವಿಚಾರನೂ ಕೂಡ ಇತ್ತು. ಅದೇ ರೀತಿಯಾಗಿ ಅವರು ಸಂಪರ್ಕಕ್ಕೂ ಇಲ್ಲ ಅನ್ನೋ ವಿಚಾರನೂ ಕೂಡ ಮುಂದುವರಿತು. ಸ್ನೇಹಿತರೆ, ತಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ನಮ್ಮ ಪಿಎಂ ಟಿವಿ ಕರ್ನಾಟಕದಲ್ಲಿ ತಿಳಿಸಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ. ನಿಮ್ಮ ಜಿ.ಕೆ. ಮಂಜುನಾಥ್. ನಮಸ್ಕಾರ.